ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಈಗಾಗಲೇ ಪ್ರೀವಿಯಸ್ ವಿಡಿಯೋ ನೋಡಿಯೇ ಬಂದಿದ್ದೀರಿ ಅಂತ ಅನ್ಕೋತೀನಿ. ಕೆಗೆ ಮತ್ತೆ ಕೂಡ ನಾನು ಕಾಲ್ ಮಾಡಿದ್ದೆ. ಅವ್ರೇನು ಹೇಳಿದ್ರಂದರೆ ಮತ್ತೆ 2 ಡೇಸ್ ಬಿಟ್ಟು ಕಾಲ್ ಮಾಡಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ. ಬಟ್ ಇಲ್ಲಿ ನಮಗೆ ಇನ್ನೊಂದು ಗುಡ್ ನ್ಯೂಸು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ನಮಗೆ ಸಾಲಿಡ್ ಪ್ರೂಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರೀವಿಯಸ್ ಇಯರ್ ಬ್ರಾಷರ್ನಲ್ಲಿಯೂ ಅವರು ಮೆನ್ಷನ್ ಮಾಡಿರ್ಬೇಕಲ್ಲ ಈ ರೀತಿಯಾಗಿ. ಸೊ ಪ್ರೀವಿಯಸ್ ಇಯರ್ಗೆ ಎಲ್ಲರನ್ನೂ ಕೂಡ ಸೆಕೆಂಡ್ ಎಕ್ಸಾಮ್ ಬರೆದವ್ರನ್ನೂ ಕೂಡ ಕೌನ್ಸ್ಲಿಂಗ್ಗೆ ಕನ್ಸಿಡರ್ ಮಾಡಿದರು. ಸೊ ಪ್ರೀವಿಯಸ್ ಇಯರ್ ಬ್ರೋಷರ್ ನಾನು ಓಪನ್ ಮಾಡಿ ನೋಡಿದಾಗ ಇಲ್ಲಿ ನಮಗೆ ಸಾಲಿಡ್ ಆದಂಥ ಪಾಯಿಂಟ್ ಸಿಕ್ತು. ಯಾವುದು ಅಂತ ಕೇಳೋದಾದರೆ ಸೇಮ್ ಪಾಯಿಂಟ್ ಇಲ್ಲಿ ನೀವು ನೋಡ್ಬೋದು. ಇದು ಕಾಮನ್ ಇಂಟ್ರೆಸ್ಟ್ ಟೆಸ್ಟ್ ದಟ್ ಈಸ್ 2025 ಬ್ರೋಷರ್, ದಟ್ ಈಸ್ 22/1/2025ಗೆ ರಿಲೀಸ್ ಮಾಡಿದ್ದು. ಇಫ್ ಯು ಓಪನ್ ಪೇಜ್ ನಂಬರ್ 28, ಓಕೆ, ಪೇಜ್ ನಂಬರ್ 28 ಓಪನ್ ಮಾಡಿದಾಗ ನೀವಿಲ್ಲಿ ನೋಡ್ಬೋದು. ವೇಟ್, I will open it. Yeah, here they have mentioned the same point. Okay, here you can see it's page number 28. ಇಲ್ಲಿ ನೋಡ್ಬೋದು ಪಾಯಿಂಟ್, ಸೆಕೆಂಡ್ ಪಾಯಿಂಟ್, a candidate who passes in all the subjects in the qualifying examination and later withdraws one or more subject for reappearing in the qualifying examination for improving his performance will also not be considered for the allotment of seats in the regular round and will be treated as supplementary candidate ಅಂತ. ಗೊತ್ತಾಯ್ತಾ? ಲಾಸ್ಟ್ ಇಯರ್ ಕೂಡ ಸೇಮ್ ಪಾಯಿಂಟನ್ನು ಮೆನ್ಷನ್ ಮಾಡಿದ್ರು. ಬಟ್ ಸೆಕೆಂಡ್ ಎಕ್ಸಾಮ್ ಬರ್ದವ್ರು ಯಾರಿದ್ರು ಅವ್ರನ್ನೆಲ್ಲರನ್ನೂ ನಾರ್ಮಲಿ ಫಸ್ಟ್ ರೌಂಡಿಂದನೇ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಗೊತ್ತಾಯ್ತಾ? ಅಲ್ಲಿ ವಿತ್ಡ್ರಾ ಅನ್ನೋಂಥ ಪಾಯಿಂಟ್ ಕೊಟ್ಟಿದ್ದಾರೆ. ವಿತ್ಡ್ರಾ ಮಾಡಿ ಅಂತ ಅಂದರೆ ಫಸ್ಟ್ ರಿಸಲ್ಟನ್ನ ಕ್ಯಾನ್ಸಲ್ ಮಾಡಿ ಸೆಕೆಂಡ್ ಎಕ್ಸಾಮ್ಗೆ ಹೋದ್ರೆ ಅಂತ. ಓಕೆ, ಸೊ ಆ ರೀತಿಯಾಗಿ ಏನು ನಾವು ವಿತ್ಡ್ರಾ ಮಾಡಿರಲ್ಲ, ಬಟ್ ವಿ ಆರ್ ಆ್ಯಡಿಂಗ್ ಇಟ್ ಫಾರ್ ಸೆಕೆಂಡ್ ಎಕ್ಸಾಮ್, ರೈಟ್? ಸೊ ಆ ರೀತಿ ಏನು ಆಗೋದಿಲ್ಲ ಅಂತ ಅನ್ಕೋತೀನಿ. ವೈ? ಬಿಕಾಸ್ ಅಲ್ಲಿ ವಿತ್ಡ್ರಾ ಅನ್ನೋ ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಸೊ ಅದನ್ನು ಮತ್ತೆ ಅವರು ಎದವರು ಕ್ಲಿಯರ್ ಮಾಡಿದ್ರೆ ನಾನು ತಿಳಿಸ್ತೀನಿ. ಬಟ್ ಆ್ಯಸ್ ಆಫ್ ನೌ, ಸೊ 2025 ಕೂಡ ಹೀಗೆ ಕೊಟ್ಟಿದ್ರು, 2026 ಕೂಡ ಹೀಗೆ ಕೊಟ್ಟಿದ್ದಾರೆ. 2025 ಅಲ್ಲಿ ನಾವು ಬರೆದಿದ್ವಿ ಅಲ್ಲ, ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅಂದರೆ ನೀವು ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಸತಿ ಕೂಡ ಬ್ರೋಷರ್ನ ಸೊ ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ ಪ್ರೊಸೀಜರ್ಸ್, ಕೌನ್ಸಿಲಿಂಗ್ ಪ್ರೊಸೀಜರ್ಸ್ನಲ್ಲಿ ಎಡಿಟ್ ಮಾಡಿರ್ತಾರಲ್ಲ, ಸೊ ಇವು ಒಂದಿಷ್ಟು ಪಾಯಿಂಟ್ಸ್ ಎಲ್ಲ ಸೇಮ್ ಇದ್ದಾವೆ. ಲಾಸ್ಟ್ ಇಯರ್ ಸೇಮ್ ಇದ್ವು, ಈಗೂ ಕೂಡ ಒಂದಿಷ್ಟು ಪಾಯಿಂಟ್ ಸೇಮ್ ಇದ್ದಾವೆ. ಸೊ ಇದನ್ನು ನೋಡಿ ಸೇಮ್ ನೀವು 2026 ಬ್ರೋಷರ್ನ ಓಪನ್ ನೋಡಿದ್ರೆ ಸೇಮ್ ಪಾಯಿಂಟ್ ಕಾಣುತ್ತೆ. ಇದೇ ಪಾಯಿಂಟ್ ಬಿ ಪಾಯಿಂಟ್ ಅಂತ ಅವರು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ಏನಾಗಿತ್ತು, ನಾವೆಲ್ಲ ಹಾಸ್ಟೆಲಲ್ಲಿ ಇರ್ತಾ ಇದ್ವಿ. ಈ ರೀತಿ ಎಲ್ಲ ಇದನ್ನು ನಾವು ಓದೋದಕ್ಕೆ ನಮಗೆ ಮೊಬೈಲ್ ಇರ್ತಾ ಇರಲಿಲ್ಲ. ಆ್ಯಂಡ್ ಆಲ್ಸೋ ಲಾಸ್ಟ್ಗೆ KCET ಟೈಮ್ಗೆ ನಾನು ಮನೆಗೆ ಬಂದಿದ್ದೆ, ಬಟ್ ಐ ಡಿಡಂಟ್ ರೆಡ್ ದಿಸ್ ಬುಲೆಟಿನ್ ಅಟ್ ದ್ಯಾಟ್ ಟೈಮ್. ಸೊ ನಾನು ಡೈರೆಕ್ಟ್ಲಿ ಸೆಕೆಂಡ್ ಎಕ್ಸಾಮ್ ಕಟ್ಟಿ ಬರ್ದಾಯಿತು, ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಷನ್ ಕೂಡ ಮಾಡಿ ಆಯಿತು ಫಸ್ಟ್ ರೌಂಡಿಂದ. ಓಕೆ, ಈ ರೀತಿಯಾಗಿತ್ತು. ಸೊ ಈಗ ನೀವು ಇದನ್ನ ಓದಿದ್ದೀರಾ, ನಿಮಗೆ ಕನ್ಫ್ಯೂಷನ್ ಆಗ್ತಾಯಿದೆ. ಸೊ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೆ ನಾನು ಕಾಲ್ ಕೂಡ ಮಾಡಿದೆ. ಅವರು 2 ಡೇಸ್ ಬಿಟ್ಟು ಮಾಡು ಅಂತ ಕೂಡ ಹೇಳಿದ್ದಾರೆ. ಐ ವಿಲ್ ಕಾಲ್ ಟುಮಾರೋ ಇಟ್ ಸೆಲ್ಫ್, ನೋಡೋಣ ಮತ್ತೇನು ಹೇಳ್ತಾರಂತೆ. ಬಟ್ ಐ ಕ್ಯಾನ್ ಗಿವ್ ದಿಸ್ ಗ್ಯಾರಂಟಿ ದ್ಯಾಟ್ 2025 ಈ ರೀತಿಯಾಗಿ ಪಾಯಿಂಟ್ ಕೊಟ್ಟು ದೇ ಹ್ಯಾವ್ ಕನ್ಸಿಡರ್ಡ್ ಫಾರ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ನೀವೇ ವಿಚಾರ ಮಾಡಿ. ಆಲ್ಸೋ ದೇ ಮೇ ಕಂಟಿನ್ಯೂ ದ ಸೇಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೊತ್ತಾಯ್ತಾ? ಎಸ್, ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. 2025 ಬ್ರೋಷರ್ನು ಕೂಡ ಓಪನ್ ಮಾಡಿ ಓದಿ. ಬಿಕಾಸ್ ಆ್ಯಸ್ ಐ ವಾಸ್ 2025 ಕ್ಯಾಂಡಿಡೇಟ್ ಆ್ಯಂಡ್ ಆಲ್ಸೋ ರಿಟರ್ನ್ ಸೆಕೆಂಡ್ ಎಕ್ಸಾಮ್, ಬಟ್ ಐ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದ ನಾರ್ಮಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್. ಗೊತ್ತಾಯ್ತಾ? ಸೊ ಈ ರೀತಿಯಾಗಿ ಇದು ಒಂದು ನಮಗೆ ಕ್ಲಾರಿಟಿ ಸಿಕ್ತು. ಸೊ ಒಂಚೂರು ನಮಗೇನು ಟೆನ್ಷನ್ ಇದೆ ಅದನ್ನು ಕಂಪ್ಲೀಟಾಗಿ ಕಡಿಮೆ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ನಿಮಗೆ ಕ್ಲಾರಿಫೈ ಆಗಬೇಕಂದ್ರೆ ಎಸ್, ವಿ ವಿಲ್ ಕನ್ಫರ್ಮ್ ಇಟ್ ಫ್ರಮ್ KE ಓನ್ಲಿ. ಬಟ್ ಆಲ್ಸೋ ನೀವೇ ಈಗ ಕಂಪೇರ್ ಮಾಡಿ ನೋಡಿ. ಓಕೆ, ಗೊತ್ತಾಯಿತು ಅಂತ ಅನ್ಕೋತೀನಿ ಯಾವ ರೀತಿಗೆ ನಾನು ಹೇಳ್ತಾ ಇದ್ದೇನೆ ಅಂತ. ಎಸ್, 2025 ಕೂಡ ಹೀಗೆ ಹೇಳಿದ್ರು, ಬಟ್ ದೇ ಹ್ಯಾವ್ ಕನ್ಸಿಡರ್ಡ್ ಇಟ್ ಫಾರ್ ಕೌನ್ಸಿಲಿಂಗ್ ಆ್ಯಂಡ್ this year also they have mentioned the same point, and let's hope that they will consider it. Okay, so you can go through this brochure. I will be uploading it in my Telegram channel, all the PDFs Kannada and English. Go through it once. This 2025 ಎಲ್ಲ ಓದ್ತಾ ಕೂಡಬೇಡಿ. 28th ಪೇಜ್ ಓಪನ್ ಮಾಡಿ ಈ ಪಾಯಿಂಟನ್ನು ಓದಿ. ಹಾಗೆ 32nd ಪೇಜ್ 2026 ಬ್ರೋಷರ್ನ ಓಪನ್ ಮಾಡಿ ಅಲ್ಲಿ 32nd ಪೇಜ್ ಓದಿ.
ಸಾಕು, ಕ್ಲಿಯರ್ ಆಗುತ್ತೆ. ಗೊತ್ತಾಯ್ತಾ? ತುಂಬ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ರಿಪೇರ್ ವೆಲ್ ಫಾರ್ KCET ಆಲ್ಸೋ. ಆ್ಯಂಡ್ ಆಲ್ಸೋ ಸೆಕೆಂಡ್ ಎಕ್ಸಾಮ್ ಬರಿತಾ ಇದ್ದರೆ ಏನು ಚಿಂತೆ ಇಲ್ಲ, ಬರೆದು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಮತ್ತೇನಾದರೂ ಇದ್ದರೆ ಕೇಳಿ. ಐ ಆಮ್ ಟ್ರೈಯಿಂಗ್ ಟು ರಿಪ್ಲೈ ಈಚ್ ಆ್ಯಂಡ್ ಎವ್ರಿ ಒನ್. ನಿಮಗೆ ಗೊತ್ತಿರ್ಬೋದು ಯಾರ್ದು ಕಮೆಂಟ್ ನಾನು ಮಿಸ್ ಮಾಡಿಲ್ಲ. ನೀನು ಮಿಸ್ ಮಾಡಿದ್ಯಾ ಅಕ್ಕ ಅಂತ ಹೇಳೋದಾದರೆ ನೀವು ಹೇಳ್ಬೋದು. ಐ ಡಿಡಂಟ್ ಮಿಸ್ಡ್ ಎನಿ ಒನ್ ಕಮೆಂಟ್ ಆಲ್ಸೋ, ಬಿಕಾಸ್ ಈ ಪೊಸಿಷನಲ್ಲಿ ನಾನು ಲಾಸ್ಟ್ ಇಯರ್ ಇದ್ದೆ, ಬಟ್ ನನಗೆ ಆನ್ಸರ್ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಬಟ್ ಐ ಡೋಂಟ್ ವಾಂಟ್ ಯು ಗೈಸ್ ಟು ಬಿ ಕನ್ಫ್ಯೂಸ್ಡ್ ಅಟ್ ದಿಸ್ ಪ್ರೆಸೆಂಟ್ ಟೈಮ್. ಸೊ ಫೋಕಸ್ ಆ್ಯಂಡ್ ಡೂ ವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಗೋ ಥ್ರೂ ಇಟ್ ಒನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಾಯ್ ಬಾಯ್.